ಪಾಸು ಕೊಟ್ಟಾದ ಮೇಲೆ ಪಾರ್ಲಿಮೆಂಟ್ ಭವನದ ಔಟರ್ ರಿಂಗ್ ಅಲ್ಲಿ ಕಾರಲ್ಲಿ ಹೋದ್ರು ಚೆಕ್ ಮಾಡ್ತಾರೆ, ನಡ್ಕೊಂಡು ಹೋದ್ರು ಚೆಕ್ ಮಾಡ್ತಾರೆ. ಅದಾದ ಮೇಲೆ ಆ ಭವನದ ಹತ್ರ ಹೋಗಬೇಕಾದ್ರೆ ಮತ್ತೊಂದು ಸೆಕೆಂಡ್ ರಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ. ಪಾರ್ಲಿಮೆಂಟ್ ಭವನ ಎಂಟರ್ ಆಗಬೇಕಾದ್ರೆ ಚೆಕ್ ಮಾಡ್ತಾರೆ. ಮೆಟಲ್ ಡಿಟೆಕ್ಟರ್ಸು ಇರುತ್ತೆ. ಮೆಟಲ್ ಡಿಟೆಕ್ಟರ್ಸ್ ಅದನ್ನು ವಾಚ್ ಮಾಡುವಂಥವ್ರು ಇರ್ತಾರೆ. ಅದಾದ ಮೇಲೆ ಸದನದ ಗ್ಯಾಲರಿಗೆ ಹೋಗ್ಬೇಕಾದ್ರೆ ಗ್ಯಾಲರಿಯ ಗೇಟಲ್ಲೂ ಸಹ ಬಾಗಿಲಲ್ಲೂ ಚೆಕ್ ಮಾಡ್ತಾರೆ. ಆ ಗ್ಯಾಲರಿನಲ್ಲಿ ಯಾರು ಯಾವ ಸಾಲಲ್ಲಿ ಕೂಡಬೇಕು, ಯಾವ ರೀತಿ ಕೂಡಬೇಕು, ಏನು ಮಾಡಬೇಕು ಅನ್ನೋದನ್ನು ಚೆಕ್ ಮಾಡ್ತಾರೆ. ಆದರೆ ಈ ಯಾವ ಹಂತದಲ್ಲೂ ಚೆಕ್ ಮಾಡದೆ ಅವರ ಶೂ ಅಲ್ಲೋ ಅಥವಾ ಯಾವುದೋ ಭಾಗದಲ್ಲಿ ಗ್ಯಾಸ್ ಹೊಮ್ಮುವಂಥ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಹುಶಃ ದೇವರ ದಯೆ ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಯಾವ ಪಾರ್ಲಿಮೆಂಟ್ ಭವನದಲ್ಲಿ ಸರ್ಪ ಕಾವಲಿನ ರೀತಿಯಲ್ಲಿ ಸರ್ಪವೂ ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಸ್ಥಿತಿ ಇರಬೇಕಾದ್ರೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ? ನನಗೆ ಸ್ಪಷ್ಟವಾಗಿ ಅನಿಸುತ್ತೆ, ಕೇಂದ್ರದ ಯಾವ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಯಾವ ಬೇಹುಗಾರಿಕೆ ಇಲಾಖೆಯವರಿದ್ದಾರೆ, ಬೇಹುಗಾರಿಕೆ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ದ ಪರ್ವ್ಯೂ ಆಫ್ ಪ್ರೈಮ್ ಮಿನಿಸ್ಟರ್. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ, ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸತ್ತು ಹೋಗಿದೆಯಾ, ಜೀವಂತವಾಗಿಲ್ವಾ? ಯಾರ ಫೇಲ್ಯೂರ್? ಹೋಮ್ ಇಲಾಖೆಯ ಫೇಲ್ಯೂರು ಸಹ ಇದರಲ್ಲಿ ಕಾಣ್ತಾ ಇದೆ. ಬಹುಶಃ ಒಟ್ಟಾರೆಯಾಗಿ ತೆಗೆದುಕೊಂಡ್ರೆ ಮಿಸ್ಟರ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ದೇಶದ ರಕ್ಷಣೆ, ಮೋರ್ ಪರ್ಟಿಕ್ಯುಲರ್ ಈ ದೇಶದ ನರ್ವ್ ಸೆಂಟರ್ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ.